ಶಾಸಕ ಕುಲಕರ್ಣಿಗೆ ಕೊಲೆ ಉರುಳು. ಯೋಗೀಶ್ ಗೌಡ ಕೊಲೆ ಕೇಸ್ ಸಾಬೀತು. ಎಷ್ಟು ವರ್ಷ ಶಿಕ್ಷೆ ಆಗತ್ತೆ? ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತಾ? ಕುಲಕರ್ಣಿ ಮುಂದಿನ ಆಯ್ಕೆಗಳೇನು? ಇದು ಕುಲಕರ್ಣಿಗೆ ಎಷ್ಟು ವರ್ಷ ಶಿಕ್ಷೆ ಸ್ಟೋರಿ. ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ ಸಂಬಂಧ ನಿನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗಿದೆ. ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಗೊತ್ತಾಗುತ್ತೆ. ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿಗಳು ಅಂತೇಳಿ ನಿನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಿಂದ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. 17 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಕನಿಷ್ಠ 3 ರಿಂದ 14 ವರ್ಷಗಳ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣವನ್ನ ಅವರು ಪ್ರಕಟ ಮಾಡ್ತಾರೆ. ಇನ್ನು ನಿನ್ನೆ ಬೆಳವಣಿಗೆಯನ್ನ ನಾವೊಂದ್ಸತಿ ರಿವೈಸ್ ಮಾಡೋದಾದ್ರೆ, ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಡ್ತಾ ಇದ್ದಂಗೆ ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ದಾರೆ. ಶಿಕ್ಷೆ ಆಗಿದ್ದಕ್ಕೆ ಯೋಗೀಶ್ ಗೌಡ ಕುಟುಂಬ ಸಂತಸವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಕಾನೂನು ರೀತಿಯಲ್ಲಿ ನಮಗೊಂದು ಜಯ ಸಿಕ್ಕಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ A5 ಆಗಿದ್ದಾರೆ. ಈ ಪ್ರಕರಣದಲ್ಲಿ 10 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ಬಳಿಕ ಕೋರ್ಟ್ನಿಂದ ದೋಷಿ ಅಂತ ಹೇಳಿ ತೀರ್ಪು ಹೊರಬಿದ್ದಿದೆ. ಇನ್ನು ಕೋರ್ಟ್ನಿಂದ ತೀರ್ಪು ಬರ್ತಾ ಇದ್ದಂಗೆ ಮೇಲ್ಮನವಿಗೆ ತಯಾರಿಯನ್ನ ವಿನಯ್ ಕುಲಕರ್ಣಿ ಅವರ ವಕೀಲರ ತಂಡ ಮಾಡಿಕೊಂಡಿದೆ. ಈಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅದು ಕೂಡ 1 ತಿಂಗಳ ಒಳಗೆ ಅವರು ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತು ಈ ವಿಷಯವಾಗಿ ಏನೆಲ್ಲ ಬೆಳವಣಿಗೆಗಳು ನಡೆಯಬಹುದು ಬೆಂಗಳೂರಲ್ಲಿ ಮತ್ತೆ ಧಾರವಾಡದಲ್ಲಿ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕನೆಕ್ಟ್ ಆಗಿದ್ದಾರೆ. ಗಂಗಾಧರ್ ಅಂಡ್ ಮಂಜುನಾಥ್, ಫಸ್ಟ್ ಶಿಕ್ಷೆ ಪ್ರಮಾಣದ ಬಗ್ಗೆ ಬೆಂಗಳೂರಿನ ಬಗ್ಗೆ ಮಾಹಿತಿ ತಿಳ್ಕೊಂಬೋಣ. ಗಂಗಾಧರ್, ನಿನ್ನೆ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿದೆ. 17 ಜನ, ಅದರಲ್ಲೂ ಶಾಸಕರಿಗೆ ಯಾವ ತರ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ, ಶಾಸಕತ್ವ ಉಳಿಯುತ್ತಾ ಇಲ್ವಾ, ಈ ತರದೆಲ್ಲ ಚರ್ಚೆಗಳು ನಿನ್ನೆಯಿಂದನೂ ನಡೀತಾ ಇದೆ. ಹಾಗಾಗಿ ಇವತ್ತು ಎಷ್ಟೊತ್ತಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಕೋರ್ಟ್ನಿಂದ? ಶ್ರೀಮಂತ ಶೆಟ್ಟಿ, ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ಅವರು ಕೊಲೆ ಮತ್ತೆ ಒಳಸಂಚಿನ ಆಧಾರದಲ್ಲಿ ವಿನಯ್ ಕುಲಕರ್ಣಿಗೆ ದೋಷಿ ಅಂತ ಒಂದು ತೀರ್ಪನ್ನ ಕೊಟ್ಟಿದ್ರು. ಅಂದ್ರೆ ಅವರು ಕೇವಲ 120B ಸೆಕ್ಷನ್ ಅಡಿಯಲ್ಲಿ ಏನಾದ್ರು ಆ ನಿರ್ದೋಷಿ ಅಂತ ಹಾಕ್ಬಹುದು, ಸಾಕ್ಷ್ಯಗಳಿಲ್ಲ ಅನ್ನೋ ರೀತಿಯಲ್ಲಿ ಭರವಸೆಲಿದ್ರು. ಆದ್ರೆ ಕೊಲೆ ಕೇಸಲ್ಲೂ ಕೂಡ ಅವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ರೀತಿಯಲ್ಲಿ 2 ಆಂಗಲ್ ಅಂದ್ರೆ 2 ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಆ ಒಂದು ದೋಷಿ ಅಂತ ತೀರ್ಪನ್ನ ಕೊಟ್ಟಿರುವಂತದ್ದು. 1 ರಿಂದ 17 ಮಂದಿ, ಒಟ್ಟಾರೆ 17 ಮಂದಿ ಆರೋಪಿಗಳು ದೋಷಿ ಅಂತ ಆಗಿದೆ. 20 ಮತ್ತೆ 21 ಅವರು ನಿರ್ದೋಷಿ ಅಂತ ಆಗಿರುವಂತದ್ದು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುವಂತದ್ದು. ಇದರಲ್ಲೂ ಆತಂಕ ಇರುವಂತದ್ದು ವಿನಯ್ ಕುಲಕರ್ಣಿಗೆ ಅಂತಂದ್ರೆ, ಅಂದ್ರೆ ಇದರಲ್ಲಿ ಏನಾದ್ರೂ 7 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ ಆರೋಪಿಗಳ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿರ್ತಾರೆ. ಯಾಕಂದ್ರೆ ಪ್ರತಿ ಆರೋಪಿಯ ಮೇಲೆ ಇರುವಂತಹ ಸಾಕ್ಷ್ಯಾಧಾರಗಳು, ಅವರ ಮೇಲೆ ಇರುವಂತಹ ಆರೋಪಗಳು, ಎವಿಡೆನ್ಸ್, ಅವರ ಮೇಲೆ ಇರುವಂತಹ ಒಂದು ಮಾಹಿತಿ ಆಧಾರದ ಮೇಲೆ ಅವರ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತದ್ದು. ಈ ಮೂಲಕವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಇರುವಂತಹ ಆರೋಪ ಮತ್ತೆ ಸಾಕ್ಷ್ಯಗಳು ಮತ್ತೆ ಅವರ ಮೇಲೆ ಯಾವ ರೀತಿ ಗಂಭೀರವಾದಂತಹ ಆ ಒಂದು ಆರೋಪ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಮೇಲ್ನೋಟಕ್ಕೆ 120B ಆಗಿರ್ಬೋದು, 302 ಅಡಿಯಲ್ಲಿ ನೋಡೋದಂತಾದ್ರೆ ಕೊಲೆ ಕೇಸಲ್ಲಿ ಜೀವಾವಧಿ ಆಗುತ್ತೆ ಮತ್ತು 7 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಬೇರೆ ಬೇರೆ ಇನ್ನಿತರ ಪ್ರಕರಣಗಳಲ್ಲಿ ನೋಡೋದಾದ್ರೆ ಕೊಲೆ ಪ್ರಕರಣಗಳಲ್ಲಿ ದೋಷಿ ಅಂತ ಆದಂತಹ ಸಂದರ್ಭದಲ್ಲಿ ಬೇರೆ ಆರೋಪಿಗಳು ಕೂಡ ಜೀವಾವಧಿ ಆಗಿರುವಂತಹ ಉದಾಹರಣೆಗಳಿರುವಂತದ್ದು. ಈ ನಿಟ್ಟಿನಲ್ಲಿ ಇದರಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಆದಂತಹ ಸಂದರ್ಭದಲ್ಲಿ ಅಥವಾ ಆ ಶಿಕ್ಷೆ ಪ್ರಮಾಣ ಪ್ರಕಟದಲ್ಲಿ ಅವರ 7 ವರ್ಷಕ್ಕೂ ಮೇಲ್ಪಟ್ಟು ಅಥವಾ 4 ವರ್ಷ 5 ವರ್ಷ ಮೇಲ್ಪಟ್ಟು ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದಂತಹ ಸಂದರ್ಭದಲ್ಲಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಆದಂತಹ ನಂತರದಲ್ಲಿ ತತ್ಕ್ಷಣದಲ್ಲಿ ಇವತ್ತೇ ಒಂದು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಲ್ಲಿ ಈಗಾಗಲೇ CV ನಾಗೇಶ್ ಹಿರಿಯ ವಕೀಲರಿದ್ದಾರೆ, ಅವ್ರ ಜೊತೆ ಚರ್ಚೆಗಳನ್ನ ಮಾಡಲಾಗಿರುವಂತದ್ದು. ಯಾಕಂದ್ರೆ ಅವರ ಪರವಾಗಿ ವಕಾಲತ್ತನ್ನ
ಮೊದಲಿಂದಲೂ ಕೂಡ ಅವರೇ ವಹಿಸ್ಕೊಂಡು ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ಒಂದು ಅರ್ಜಿಯನ್ನು ಹಾಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಇವತ್ತೇ ಬಹುತೇಕವಾಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆಯೂ ಕೂಡ ಆರ್ಡರ್ ಆದಂತಹ ಸಂದರ್ಭದಲ್ಲಿ ಅವರಿಗೆ 1 ತಿಂಗಳ ಅವಕಾಶವನ್ನ ಕೊಡಲಾಗಿದೆ. 1 ತಿಂಗಳಲ್ಲಿ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಇದನ್ನ ಪ್ರಶ್ನೆಯನ್ನ ಮಾಡಿ ನೀವು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬಹುದು ಅಂತೇಳಿ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಈ ಮೂಲಕವಾಗಿ ಇವತ್ತಿನ ಶಿಕ್ಷೆ ಪ್ರಕಟವನ್ನ ನೋಡಿಕೊಂಡು ಯಾವ ರೀತಿ ಶಿಕ್ಷೆ ಪ್ರಮಾಣ ಪ್ರಕಟವನ್ನ ಅವ್ರು ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ಆರ್ಡರ್ ಕಾಪಿ ಎಲ್ಲ ಕೂಡ ಸಿಗಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಒಂದು ವೇಳೆ ಇವತ್ತು ತಡವಾದಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ನಾಳೆ ಒಂದು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು 10 ಗಂಟೆಗೆ ಅವರನ್ನ ಸೆಂಟ್ರಲ್ ಜೈಲಿಂದ ಅವರನ್ನ ಕೋರ್ಟ್ಗೆ ಸ್ಪೆಷಲ್ ಕೋರ್ಟ್ ಏನಿದೆ ಅಲ್ಲಿಗೆ ಆರೋಪಿಗಳು ಎಲ್ಲರನ್ನೂ ಕೂಡ ಸಿಬಿಐ ಅಧಿಕಾರಿಗಳ ಭದ್ರತೆಯಲ್ಲಿ ಜೈಲಾಧಿಕಾರಿಗಳು ಕರ್ಕೊಂಡ್ ಬರ್ತಾರೆ. ನಂತರ ಇಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವನ್ನು ಆದ ನಂತರ ಮತ್ತೆ ಅವರನ್ನ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಹೋಗುವಂಥದ್ದು. ಇವತ್ತು ಕೋರ್ಟಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಪ್ರತಿಯೊಬ್ಬ ಆರೋಪಿ ಸೇರಿದಂತೆ ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲಿ ಮತ್ತೆ ಅವರ ಮೇಲೆ ಯಾವ ರೀತಿ ಶಿಕ್ಷೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಆಗುತ್ತಿರೋದು ಕೂಡ ನೋಡಬೇಕಾಗುತ್ತೆ. ಶ್ರೀಮತಾ ಶೆಟ್ಟಿ, ಈಗ ಆಪ್ಷನ್ಸ್ ಅಂತೂ ಇದೆ, ಕಾನೂನು ರೀತಿಯಲ್ಲಿ 1 ತಿಂಗಳ ಅವಕಾಶನೂ ಇದೆ. ಇವತ್ತು ಶಿಕ್ಷೆ ಪ್ರಮಾಣ ಏನಾಗುತ್ತೆ ನೋಡೋಣ, ಅದು ಫಾಲೋ ಅಪ್ ಮಾಡೋಣ. ಗಂಗಾಧರ್, ಮತ್ತೊಂದು ವಿಷಯ ಅಂದ್ರೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಎಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಈ 17 ಆರೋಪಿಗಳು ದೋಷಿ ಅನ್ನೋದಕ್ಕೆ ಕಾರಣ ಆಯಿತು. ಮಾಫಿ ಸಾಕ್ಷಿ ಎಸ್ ಶ್ರೀಮತಾ ಶೆಟ್ಟಿ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಇರುವಂತವರೇ ಇದರಲ್ಲಿ ಮಾಫಿ ಸಾಕ್ಷಿಯಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಆ ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇದು ಎವಿಡೆನ್ಸ್ ಇರುವಂತಹ ಸಂದರ್ಭದಲ್ಲಿ ತಾವು ಇದರಲ್ಲಿ ಕೇಸಲ್ಲಿ ಇರುವಂತಹ ವಿಚಾರವಾಗಿ ಅವರು ಸಿಬಿಐ ಅಂದ್ರೆ ಮೊದಲ ಪ್ರಕರಣದಲ್ಲಿ ಅವರು ಒಪ್ಕೊಂಡಿರಲಿಲ್ಲ. ಆದ್ರೆ ಟ್ರಯಲ್ ಆದಂತಹ ಪ್ರಾರಂಭದಲ್ಲೇ ಅವರು ಮಾಫಿಯಾಗಿ ನಾವು ಎಲ್ಲ ಕೂಡ ಒಪ್ಕೊಳ್ತೀವಿ ಅಂತೇಳಿ ಹೇಳಿರುವಂತದ್ದು. ಈ ಮೂಲಕವಾಗಿ ಎಲ್ಲ ಆರೋಪಿಗಳಿಗೂ ಕೂಡ ಈ ಒಂದು ದೋಷಿ ಅಂತೇಳಿ ತೀರ್ಪು ಬರುವಂತಹ ನಿಟ್ಟಿನಲ್ಲಿ ಅವರೇ ಒಂದು ನುಡಿದಿರುವ ಅಂದ್ರೆ ಸಾಕ್ಷಿಯನ್ನ ಮಾಫಿಯಾಗಿ ನುಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಅಂದ್ರೆ ಈ ಒಂದು ಸಾಕ್ಷಿಗಳು ದೊಡ್ಡ ಪರಿಣಾಮವಾಗಿ ಪರಿಣಮಿಸಿರುವಂತದ್ದು. ಮತ್ತೆ ಟ್ರಯಲ್ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಏನು ಒಂದು ಸಾಕ್ಷಿಯನ್ನ ನುಡಿದಿದ್ರು. ಮತ್ತೆ ಆ ಪ್ರಕರಣದಲ್ಲಿ ಇವರ ಒಂದು ಭಾಗಿತ್ವದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಇವರ ಒಂದು ಒಳಸಂಚಿನ ವಿಚಾರ ಸಂಬಂಧಪಟ್ಟಂತೆ ಏನೆಲ್ಲ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದು ಒಂದು ಪ್ರಮುಖವಾಗಿರುವಂತದ್ದು. ಈಗ ವಿನಯ್ ಕುಲಕರ್ಣಿಯ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ಅವೆಲ್ಲವೂ ಕೂಡ ಒಂದು ಪ್ರಮುಖವಾಗಿ ಒಂದು ಇದಾಗಿರುವಂತದ್ದು. ಜೊತೆಗೆ ಈಗ 20 ಮತ್ತು 21 ಆರೋಪಿಗಳೇನಿದ್ದಾರೆ ಅವರು ಕೂಡ ಒಂದು ನಿರ್ದೋಷಿ ಅಂತ ಆಗಿರುವಂತದ್ದು. ಧಾರವಾಡ ಭಾಗಕ್ಕೆ ಹೋಗೋಣ. ಮಂಜುನಾಥ್, ಯೋಗೇಶ್ ಗೌಡ ಫ್ಯಾಮಿಲಿ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ, ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸವನ್ನೇ ವ್ಯಕ್ತಪಡಿಸ್ತಾ ಇದ್ರು. 10 ವರ್ಷಗಳಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಹಂಗಾಗಿ ಈಗ ದೋಷಿಗಳು, ಅದು ಶಾಸಕರು ಸೇರಿದಂತೆ ಆರೋಪಿಗಳು ದೋಷಿಗಳು ಅಂತ ತೀರ್ಪು ಬಂದಿರೋದು ಯಾವ ತರ ಸಮಾಧಾನ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತಂದಿದೆ ಈ ಕೊಲೆ ಪ್ರಕರಣದಲ್ಲಿ. ಮತ್ತೆ ಶಾಸಕ ಸ್ಥಾನಕ್ಕೂ ಈಗ ಕುತ್ತು ಬರುತ್ತೆ ವಿನಯ್ ಕುಲಕರ್ಣಿಗೆ ಅನ್ನೋ ಒಂದು ವಿಷಯ ಏನಿದೆ, ಇದು ವಿನಯ್ ಕುಲಕರ್ಣಿ ಬೆಂಬಲಿಗರಿಗೆ ಯಾವ ತರ ಆಘಾತ ತಂದಿದೆ? ಹೌದು ಶರ್ಮಿತಾ, ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಸಂಬಂಧಿಸಿದಂತೆ 17 ಜನ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನು ದೋಷವನ್ನ ಆರೋಪವನ್ನು ಈಗಾಗಲೇ ಮಾಡಲಾಗಿದ್ದು. ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಬೀಳುತ್ತಿದ್ದಂತೆ ಧಾರವಾಡದಲ್ಲಿರುವಂತಹ ಅವರ ಕುಟುಂಬಸ್ಥರಿರ್ಬೋದು, ಜೊತೆಗೆ ಅವರ ಬೆಂಬಲಿಗರಿಗೂ ಕೂಡ ಒಂದು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಆರಂಭದಲ್ಲಿ ಕಳೆದ 10 ವರ್ಷದಿಂದ ನಡೆದಂತಹ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಒಂದು ಷಡ್ಯಂತ್ರ ಮೂಲಕ ಆ ಪ್ರಕರಣಕ್ಕೆ ಸಿಲುಕಾಕಿದ್ದಾರೆ. ಇದೊಂದು ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರದ ಮೂಲಕ ಅವರನ್ನ ಸಿಲುಕಾಕಿರೋದ್ರಿಂದ ಇವತ್ತು ಅವರು ದೋಷಾರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕೊಲೆ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ, ನಾವು ಹೈಕೋರ್ಟ್ಗೆ ಕೂಡ ಮೊರೆ ಹೋಗ್ತೀವಿ. ಜೊತೆಗೆ ಏನಂತಂದ್ರೆ ಆ ಕುಟುಂಬಕ್ಕೆ ಜೊತೆಗೆ ವಿನಯ್ ಕುಲಕರ್ಣಿ ಅವರಿಗೆ ಸಾಥ್ ನಾವು ನೀಡ್ತೀವಿ ಎಂಬುದು ಕೂಡ ಇಲ್ಲಿ ಬೆಂಬಲಿಗರು ಕೂಡ ಮಾತಾಡಿದ್ರೆ. ಇನ್ನೊಂದು ಕಡೆ ಏನಂತಾರೆ ಮಾಫಿ ಸಾಕ್ಷಿ ಕೂಡ ಏನಂತಂದ್ರೆ ಬಸವರಾಜ್ ಮುತ್ತಿಗೆ ಹೇಳಿರೋದು ಏನಂತಂದ್ರೆ ನ್ಯಾಯಾಲಯ ಒಂದು ಆದೇಶವನ್ನ ನೀಡಿರೋದು ಕೂಡ ಒಂದು ಸ್ವಾಗತಾರ್ಹ ಮಾಡ್ತೇವೆ. ಯಾಕಂತಂದ್ರೆ ಮಾಡಿರೋ ತಪ್ಪನ್ನ ನಾವು ಒಪ್ಪಿಕೊಂಡು ಈಗಾಗಲೇ ಶಿಕ್ಷೆಯನ್ನ ಪ್ರಕಟ ಮಾಡೋಕೆ ಇವತ್ತು ಕೋರ್ಟ್ ಕೂಡ ತೀರ್ಮಾನ ಮಾಡ್ತಾ ಇದೆ, ಕೋರ್ಟ್ ಕೂಡ ಪ್ರಕಟಿಸುತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ ಒಟ್ಟಾರೆಯಾಗಿ ಧಾರವಾಡದಲ್ಲೂ ಕೂಡ ಏನಂತಂದ್ರೆ ಇವತ್ತು ಕೂಡ ಏನಂತಾರೆ ಏನು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಏನು ಆರೋಪಿಗಳಿಗೆ ಶಿಕ್ಷೆ ನೀಡುವ ಒಂದು ಪ್ರಕರಣ ನಡೆಯುತ್ತೆ. ಆ ವಿಚಾರಕ್ಕೂ ಕೂಡ ಎಲ್ರಿಗೂ ಅಚ್ಚರಿಯಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಕೂಡ ಗ್ರಾಮೀಣ ಶಾಸಕರ ವಿನಯ್ ಕುಲಕರ್ಣಿ ಅವರು ಕೂಡ ಆರಂಭದಲ್ಲಿ ಅಂತಂದ್ರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜೈಲಲ್ಲೇ ಇದ್ಕೊಂಡು ಕೂಡ ಈ ವಿಜಯನ ಸಾಧಿಸಿದ್ರೆ ಅಷ್ಟು ಆ ರೀತಿಯಾದಂತಹ ಬೆಂಬಲಿಗರು, ಅವರ ಬೆಂಬಲಿಗರು ಕೂಡ ಅಪಾರ ಪ್ರಮಾಣದ ಬೆಂಬಲಿಗರಿದ್ರು. ಈ ಪ್ರಕಟ ಆಗಿರೋದ್ರಿಂದ ಒಂದ್ ಕಡೆ ಅವ್ರಿಗೆ ಕೂಡ ಏನಂತಂದ್ರೆ ಶಾಕ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರಕರಣದಿಂದ ಇಡೀ ಅವರ ಬೆಂಬಲಿಗರು ಏನಂತಂದ್ರೆ ಒಂದ್ ಕಡೆ ಏನಂತಂದ್ರೆ ನಿಸ್ಸಹಾಯಕರಾಗಿದ್ದಾರೆ. ಆದ್ರೂ ಕೂಡ ಏನಂತಂದ್ರೆ ಬೆಂಬಲಿಗರು ಇವತ್ತು ಏನಂತಂದ್ರೆ ಆ ಆತ್ಮವಿಶ್ವಾಸನ ತುಂಬಲು ಮುಂದಾಗಿದ್ದಾರೆ. ಇಡೀ ಕುಟುಂಬಸ್ಥರಿಗಿರ್ಬೋದು, ಜೊತೆಗೆ ವಿನಯ್ ಕುಲಕರ್ಣಿ ಅವರ ಕುಟುಂಬಸ್ಥರಿಗೆ ಸ್ಥೈರ್ಯ ತುಂಬಕ್ಕೆ ಮುಂದಾಗಿದ್ದಾರೆ. ಇವತ್ತು ಪ್ರಕಟ ಆದ ಬಳಿಕ ಯಾವ ಸ್ವರೂಪ ಪಡೆಯುತ್ತೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಈಗ ಶಿಕ್ಷೆ ಪ್ರಮಾಣ ನೋಡೋಣ ಮಂಜುನಾಥ್. ಆದ್ರೆ ಈಗ ನೀವು ಹೇಳ್ದಂಗೆ ಲಾಸ್ಟ್ ಎಲೆಕ್ಷನ್ ಟೈಮ್ ನಲ್ಲಿ ನಾವು ನೋಡಿದ್ವಿ 2023ರಲ್ಲಿ ಕ್ಷೇತ್ರಕ್ಕೆ ಕಾಲಿಡೋಂಗೂ ಇರಲಿಲ್ಲ, ಈ ಕಾನೂನು ಸಮರ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಆದ್ರೂ ಅವರು ವಿಜಯಶಾಲಿ ಆಗಿದ್ರು.
ಸೊ ಈಗ ಕ್ಷೇತ್ರದ ಜನರಿಗೆ ಯಾವ ತರ ಆತಂಕ ಇದೆ? ಈಗ ನಮ್ಮ ಕ್ಷೇತ್ರಕ್ಕೆ ಶಾಸಕರೇ ಇಲ್ದಂಗ ಆಗುತ್ತಾ ಈ ಪ್ರಕರಣದಿಂದ, ಕೋರ್ಟ್ನ ತೀರ್ಪಿಂದ ಅಂತ ಕ್ಷೇತ್ರದ ಜನರಲ್ಲಿರುವಂತ ಆತಂಕ? ಒಂದ್ ಕಡೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡಕ್ಕೂ ಕೂಡ ಏನಂತಂದ್ರೆ ನಿರ್ಬಂಧ ಹೇರಲಾಗಿತ್ತು. ಧಾರವಾಡ ಜಿಲ್ಲೆಗೂ ಕೂಡ ಅವ್ರಿಗೆ ಬರೋಕೆ ನಿರ್ಬಂಧ ಇರುತ್ತೆ. ಈ ವಿಚಾರವಾಗಿಯೂ ಕೂಡ ಪ್ರತಿಯೊಂದು ಬಾರಿ ಸಭೆಯನ್ನ ಇರಬಹುದು, ಜೊತೆಗೆ ಜನರನ್ನ ಮತ್ತು ಅಹವಾಲು ಸ್ವೀಕಾರವನ್ನು ಕೂಡ ಧಾರವಾಡದ ಹೊರಭಾಗದಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲೆಯ ಹೊರಭಾಗದಲ್ಲಿ ಬೆಳಗಾವಿಯ ಗಡಿಭಾಗದಲ್ಲಿ ಅಂತಂದ್ರೆ ಸಭೆಗಳನ್ನ ಮಾಡ್ತಾ ಇದ್ರು, ಜನಸಂಪರ್ಕವನ್ನ ಮಾಡ್ತಾ ಇದ್ರು, ಜನರ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದ್ರು. ಯಾವುದೇ ರೀತಿಯಂತ ಕ್ಷೇತ್ರದ ಜನರ ಸಮಸ್ಯೆಯನ್ನ ತಗೊಂಡಂತಹ ಸಂದರ್ಭದಲ್ಲಿ ಸಾಲ್ವ್ ಮಾಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ತಮ್ಮ ನಾಯಕ, ಯಾಕಂದ್ರೆ ಒಂದ್ ಕಡೆ ಏನಂತಂದ್ರೆ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜೈಲಲ್ಲಿ ಇದ್ರೂ ಕೂಡ ಅಪಾರ ಪ್ರಮಾಣದ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ಕೂಡ ಅವರನ್ನ ಭರ್ಜರಿಯಾಗಿ ಜಯವನ್ನ ಸಾಧಿಸೋಕೆ ಮುಂದಾಗಿದ್ರು. ಈ ವಿಚಾರವಾಗಿ ಕೂಡ ಇವತ್ತು ಅಪಾರ ಪ್ರಮಾಣದ ಬೆಂಬಲಿಗರಿಗೂ ಕೂಡ ಒಂದು ಶಾಕ್ ಆಗಿದೆ. ಈ ಒಂದು ಏನಂತಂದ್ರೆ ಕೋರ್ಟ್ ತೀರ್ಪು, ಇವತ್ತು ಕೋರ್ಟ್ ತೀರ್ಪು ಯಾವ ರೀತಿಯಾಗಿ ಆದೇಶ ಮಾಡುತ್ತೆ, ಯಾಕಂತಂದ್ರೆ ಕೂಡ ಈಗಾಗಲೇ ಕೂಡ ಅಪರಾಧಿಗಳೆಂಬ ಸಾಬೀತಾದ್ರೂ ಕೂಡ ಇವತ್ತಿನ ಒಂದು ಅಚ್ಚರಿಯ ಒಂದು ನ್ಯಾಯಾಲಯದ ನ್ಯಾಯಾಧೀಶರು ಏನಂತಂದ್ರೆ ಶಿಕ್ಷೆ ಪ್ರಕಟ ಮಾಡ್ತಾರೆ. ಅದರ ಮೇಲೆ ಏನಂತಂದ್ರೆ ಕಾರ್ಯಕರ್ತರು ಕೂಡ ಕಾದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಏನು ಆ ತೀರ್ಪಿನ ಮೇಲೆ ಕಾರ್ಯಕರ್ತರು ಯಾವ ರೀತಿಯಾಗಿ ಏನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ತಗೋತಾರೆ ಅಥವಾ ಜೊತೆಗೆ ಅಭಿಮಾನಿಗಳ ಒಂದು ಏನಿದೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಈಗ ವಿನಯ್ ಕುಲಕರ್ಣಿಗೂ ಆಪ್ಷನ್ಸ್ ಅಂತೂ ಕಾನೂನು ರೀತಿಯಲ್ಲಿ ಇದೆ. 1 ತಿಂಗಳ ಒಂದು ಅವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆದ್ಮೇಲೆ ಏನ್ ಮಾಡಬೇಕು ಅಂತ ಹೇಳಿ ಅವರ ವಕೀಲರ ಟೀಮ್ ಅದನ್ನ ನಿರ್ಧಾರ ಮಾಡುತ್ತೆ. ಕಾನೂನು ರೀತಿಯಲ್ಲಿ ಸಮರ ಮುಂದುವರಿಸ್ತಾರೆ. ಸ್ಟಿಲ್ ಅವ್ರ ಮನೆ ಹತ್ರ ವಾತಾವರಣ ಹೆಂಗಿದೆ? ಯಾಕಂದ್ರೆ ನಿನ್ನೆ ಕೋರ್ಟ್ ದೋಷಿ ಅಂತ ತೀರ್ಪು ಕೊಡ್ತಾ ಇದ್ದಂಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಖುದ್ದಾಗಿ ವಿನಯ್ ಕುಲಕರ್ಣಿ ಅವರು ಕಣ್ಣೀರು ಹಾಕಿದ್ರು. ಸೊ ಸದ್ಯಕ್ಕೆ ಧಾರವಾಡದ ಅವ್ರ ನಿವಾಸದ ಹತ್ರ ಚಿತ್ರಣ ಹೆಂಗಿದೆ ಮಂಜುನಾಥ್? ಹೌದು ಶರ್ಮಿತಾ, ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿ ಅವರ ದೋಷಿ ಎಂಬ ತೀರ್ಮಾನವನ್ನ ಪಡೆಯುವ ಕೋರ್ಟ್ ಆದೇಶ ಮಾಡೋಕ್ಕೂ ಮೊದಲು ಏನಂತಂದ್ರೆ ನಿನ್ನೆಕ್ಕಿಂತ ಮೊನ್ನೆನೇ ಇಡೀ ಕುಟುಂಬ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಲ್ಲೂ ಕೂಡ ವಿನಯ್ ಕುಲಕರ್ಣಿ ಒಂದು ನಿವಾಸ ಇದೆ. ಅಲ್ಲಿ ಕೂಡ ಏನಂತಂದ್ರೆ ಅವರ ಕುಟುಂಬದ ಸದಸ್ಯರಿರ್ಬೋದು, ಕೆಲವು ಕಾಂಗ್ರೆಸ್ ಮುಖಂಡರ ಜೊತೆಗೆ ಅವರ ಸಂಬಂಧಿಕರಿರ್ಬೋದು, ಜೊತೆ ಏನಂತಂದ್ರೆ 17 ಜನರಿಗೆ ಸಂಬಂಧಪಟ್ಟಂತ ಆರೋಪಿಗಳಿಗೆ ಸಂಬಂಧಪಟ್ಟಂತ ಬೆಂಬಲಿಗರಿರ್ಬೋದು, ಜನರಿರ್ಬೋದು, ಕುಟುಂಬಸ್ಥರು ಕೂಡ ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಕೂಡ ಧಾರವಾಡದ ನಿವಾಸದ ಬಳಿ ಈಗಾಗಲೇ ಕುಟುಂಬಸ್ಥರು ಯಾರು ಕೂಡ ಒಬ್ಬರು ಕೂಡ ಇಲ್ಲ. ಈಗಾಗಲೇ ಕೂಡ ಏನಂತಂದ್ರೆ ಕಾರ್ಯಕರ್ತರು ಮಾತ್ರ ಇಲ್ಲಿ ತಮ್ಮ ಈ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ಕೂಡ ಏನಂತಂದ್ರೆ ಕೆಲವು ಜನರು ಬೆಂಗಳೂರಲ್ಲಿದ್ದಾರೆ, ಇನ್ನು ಕೆಲವು ಜನರು ಧಾರವಾಡದಲ್ಲಿದ್ದಾರೆ. ಈಗಾಗಲೇ ಒಂದು ಕಡೆ ಏನು ತಮ್ಮ ಶಾಸಕ, ನೆಚ್ಚಿನ ಶಾಸಕರಾದಂತಹ ಇವರ ಮೇಲೆ ತೀರ್ಪು ಈ ರೀತಿ ಬರುತ್ತೆ ಎಂಬುದು ಕೂಡ ಊಹೆಯನ್ನು ಕೂಡ ಮಾಡಿದ್ದಿಲ್ಲ. ಆದ್ರೆ ಏಕಾಏಕಿ ಕೋರ್ಟ್ ತೀರ್ಮಾನ ನೀಡಿದ್ದು ಕೂಡ ಒಂದ್ ಕಡೆ ಶಾಕ್ ಆಗಿದೆ. ಆದ್ರೆ ಕೋರ್ಟ್ನ ಏನು ನ್ಯಾಯಾಲಯ ನೀಡಿದಂತ ಆದೇಶಕ್ಕೆ ತಲೆಬಾಗಿದ್ದಾರೆ. ಆದ್ರೆ ಇದೊಂದು ಪ್ರಕರಣಕ್ಕೆ ವಿನಯ್ ಕುಲಕರ್ಣಿಯನ್ನ ಷಡ್ಯಂತ್ರ ಮೂಲಕ ಇದರಲ್ಲಿ ಸಿಕ್ಕಾಕಿದ್ದಾರೆ ಎಂಬುದು ಕೂಡ ಇಲ್ಲಿಯ ಕಾರ್ಯಕರ್ತರ ಆರೋಪ ಆಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ 11:30 ನಂತರ ಏನ್ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು